ಯಾವಾಗ ಗ್ರಹಗಳು ಅಶುಭ ಫಲಗಳನ್ನು ನೀಡುತ್ತೆ ಮತ್ತೆ ಶುಭ ಫಲಗಳನ್ನು ನೀಡುತ್ತೆ ಎಂಬುದರ ಬಗ್ಗೆ ವಿವರಿಸಲು ಇಚ್ಛಿಸುತ್ತೇನೆ. ಸೂರ್ಯಾದಿ ಗ್ರಹಗಳು ಯಾವುದೇ ಗ್ರಹವಾದರೂ ಕೂಡ ಶುಭ ಫಲ ಅಶುಭ ಫಲ ಎರಡನ್ನೂ ಕೂಡ ನೀಡುತ್ತೆ. ನಾವು ಪಾಪಗ್ರಹರೆಲ್ಲ ಅಧಿಕವಾಗಿ ಪಾಪಗ್ರಹ ಫಲ ನೀಡುತ್ತೆ ಮತ್ತೆ ಶುಭ ಗ್ರಹರು ಶುಭ ಫಲವನ್ನು ನೀಡುತ್ತೆ ಎಂಬುದಾಗಿ ಸಾಮಾನ್ಯ ನಿಯಮದಲ್ಲಿ ಮಾತನಾಡುತ್ತೇವೆ. ಇದು ಹಾಗಲ್ಲ. ಯಾವುದೇ ಒಂದು ಗ್ರಹ ಶುಭ ಫಲವೂ ಹೌದು ಅಶುಭ ಫಲವನ್ನು ಕೂಡ ನೀಡುತ್ತೆ. ಹೇಗೆ ಈಗ ಮುಖ್ಯವಾಗಿ ನಾನು ಎಲ್ಲರೂ ಗುರು ಭಗವಾನ್ ಈ ಗ್ರಹವನ್ನ ಶುಭ ಗ್ರಹ ಅಂತ ನಾವು ಹೇಳುತ್ತೇವೆ. ಒಂದು ಕಂಟಕ ಬಂದಾಗ ಅಥವಾ ಶರೀರದಲ್ಲಿ ತೊಂದರೆಗಳಾದಾಗ ತೊಂದರೆಗಳನ್ನು ಹೊಂದುತ್ತಾ ಇರುವಾಗ ಅಥವಾ ಸಮಸ್ಯೆ ಜಟಿಲವಾದಾಗ ಗುರುಬಲ ಇದೆಯಾ ಅಂತ ನೋಡುತ್ತೇವೆ. ಗುರುಬಲ ಇದ್ದರೆ ತೊಂದರೆಗಳು ನಿವಾರಣೆ ಆಗುತ್ತೆ ಎಂಬುದಾಗಿ ತಿಳಿಸುತ್ತೇವೆ. ದೈವಾನುಗ್ರಹ, ಈ ಗುರುವನ್ನು ಕೂಡ ನಾವು ದೈವಾನುಗ್ರಹ ಎಂಬುದಾಗಿ ಹೇಳುತ್ತೇವೆ. ಲಗ್ನಕ್ಕೆ ದೃಷ್ಟಿ, ಲಗ್ನಾಧಿಪತಿಗೆ ದೃಷ್ಟಿ, ಹೀಗೆ ಇದ್ದಾಗ ತೊಂದರೆಗಳು ನಿವಾರಣೆ ಆಗುತ್ತೆ ಎಂಬುದಾಗಿ ತಿಳಿಸುತ್ತೇವೆ. ಇನ್ನು ಮುಹೂರ್ತ ವಿಷಯದಲ್ಲಂತೂ ಲಗ್ನ ಕೇಂದ್ರ ಸ್ಥಾನಗಳಲ್ಲಿ ಗುರು ಲಕ್ಷ ದೋಷಗಳನ್ನು ನಿವಾರಿಸುತ್ತಾನೆ ಎಂಬುದಾಗಿ ಹೇಳುತ್ತೇವೆ. ಇದು ಒಂದು ಮತ್ತೆ ನಿಜ. ಆದರೂ ಕೂಡ ಜಾತಕ ವಿಮರ್ಶೆ ಮಾಡುವಾಗ ಈ ಗುರುವೇ ಕೆಟ್ಟಾಗ, ಗುರುವು ಅಶುಭನಾದಾಗ, ದೂಷಿತಗೊಂಡಾಗ ಪ್ರಮಾದವಾದ ತೊಂದರೆಗಳನ್ನು ಕಾಯಿಲೆಗಳನ್ನು ನೀಡುತ್ತಾನೆ. ಗಂಭೀರವಾದ ಕಾಯಿಲೆಗಳನ್ನು ಕೂಡ ಈ ಗುರು ಕೊಡುತ್ತಾನೆ. ಅದು ಹೇಗೆ ಎಂಬುದನ್ನು ಈ ಜಾತಕದೊಂದಿಗೆ ಉದಾಹರಣೆ ಸಹಿತ ತಿಳಿಯೋಣ. ಇಲ್ಲಿ 28/10/2019 ಸೋಮವಾರ 8:1 ರೆಕ್ಟಿಫಿಕೇಶನ್ ಮಾಡಿದಾಗ 8:50 PM ರಾತ್ರಿ ಜನನ ಬೆಂಗಳೂರು. ಪ್ರಾರಂಭದಲ್ಲಿ ಸ್ವಾತಿ ನಕ್ಷತ್ರ, ನಡೆದು ಈಗ 26/11/2005 2023 ಮುಗಿದು ಪ್ರಾರಂಭವಾಗಿ 26/11/2023 13/1/2026 ಗುರುದಶಾ ಗುರುಭುಕ್ತಿ ನಡೀತಾ ಇದೆ. ಈ ಮಗುವಿಗೆ ಗುರುದಶೆ ಪ್ರಾರಂಭ 26/11/2023 13/1/2026. ಈಗ ಈ ಸಮಯದಲ್ಲಿ ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಈ ಜಾತಕವನ್ನು ಪರಿಶೀಲಿಸುವಾಗ ಆರೋಗ್ಯ ವಿಷಯವಾಗಿ ನಾವು ತೆಗೆದುಕೊಂಡಾಗ ಇಲ್ಲಿ ಲಗ್ನ ವೃಷಭ ಲಗ್ನ, ವೇದಿಕ್ ಆಸ್ಟ್ರಾಲಜಿ ಬಗ್ಗೆ ನೋಡೋಣ. ವೃಷಭ ಲಗ್ನ
7ರಲ್ಲಿ ಗುರು, ಬುಧ, ಶುಕ್ರ. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಲಗ್ನಕ್ಕೆ ಶುಭಗ್ರಹರ ದೃಷ್ಟಿ ಇದ್ದರೆ, ಅದರಲ್ಲೂ ಗುರು ದೃಷ್ಟಿ ಇದ್ದರೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತಾನೆ ಎಂಬುದಾಗಿ ತಿಳಿಸುತ್ತೇವೆ. ಇಲ್ಲಿ ಶುಕ್ರನೂ ಕೂಡ ಲಗ್ನಾಧಿಪತಿಯಾಗಿ ಲಗ್ನ ಕೇಂದ್ರದಲ್ಲಿ ಶುಕ್ರನು ತನ್ನ ಮನೆಯನ್ನು ತಾನು ನೋಡ್ತಾ ಇದ್ದಾನೆ. ಬುಧ ಶುಭಗ್ರಹ ಯುಕ್ತ ಬುಧನೂ ಕೂಡ ಶುಭನಾಗಿ ಲಗ್ನವನ್ನು ನೋಡ್ತಾ ಇದ್ದಾನೆ. ಆವಾಗ ನಾವು ನಮ್ಮ ಪ್ರಾರಂಭಿಕ ಒಂದು ಆಲೋಚನೆ ಲಗ್ನಕ್ಕೆ ಶುಭವನ್ನು ತರುತ್ತೆ. ಯಾವುದೇ ಕಾಯಿಲೆಗಳು ಇರುವುದಿಲ್ಲ. ಧನವಂತ, ಬುದ್ಧಿವಂತ, ತೇಜೋವಂತ ಹೀಗೆ ನಾವು ಹೇಳುತ್ತೇವೆ. ಆದರೆ ಈ ಜಾತಕದಲ್ಲಿ ಗುರುದಶ ಗುರುಭುಕ್ತಿ ಈಗ ನಡೆಯುವಾಗ KP ಅಡ್ವಾನ್ಸ್ ಟೆಲ್ಲರ್ ಮುಖೇನ ಹೇಗೆ ನಾವು ಈ ಗುರು ನಾವು ತಿಳ್ಕೊಂಡಿರುವಂತಹ ಶುಭಗ್ರಹನಾದ ಗುರು ಗಂಭೀರವಾದ ಕಾಯಿಲೆಯನ್ನು ಕೊಡ್ತಾ ಇದ್ದಾನೆ ಹೇಗೆ ಎಂಬುದನ್ನು ನೋಡೋಣ. ಇಲ್ಲಿ ಗುರು ಲಗ್ನಕ್ಕೂ 7ಕ್ಕೂ ಸಬ್ಲಾರ್ಡ್ ಆಗಿದ್ದಾನೆ. ಇದೊಂದು ಉತ್ತಮ ಸಂಬಂಧ 1-7. ಆದರೆ ಕೆಟ್ಟರೆ ತುಂಬಾ ಶುಭ. ಒಂದು ಲಗ್ನ ಜಾತಕನ ಆರೋಗ್ಯ ಸಮಸ್ಯೆ ಮತ್ತು 7 ಅನ್ನೋದು ಬ್ಯಾಲೆನ್ಸ್, ಶರೀರದ ಸಮಸ್ಥಿತಿಯಲ್ಲಿ ವ್ಯತ್ಯಾಸಗಳನ್ನು ತೋರುತ್ತೆ. ಇಲ್ಲಿ ಈ ಒಂದು KP ಅಡ್ವಾನ್ಸ್ ಟೆಲ್ಲರ್ ಮುಖಾಂತರ ಗುರು ತಾನಿರುವ ನಕ್ಷತ್ರ ಮತ್ತು ಉಪನಕ್ಷತ್ರಗಳ ಮೂಲಕ ಫಲವನ್ನ ನೀಡ್ತಾನೆ ಎಂಬುದಾಗಿ ತಿಳಿಸುತ್ತೆ. ಯಾವುದೇ ಒಂದು ಗ್ರಹವು ತಾನಿರುವ ನಕ್ಷತ್ರ ಮತ್ತು ಉಪನಕ್ಷತ್ರ ಮೂಲಕ ಫಲವನ್ನು ನೀಡ್ತಾನೆ ಎಂಬುದಾಗಿ ತಿಳಿಸುತ್ತೆ. ಇಲ್ಲಿ ಗುರು 6-12 ಸ್ಟಾಲಾರ್ಡ್, ಗುರು ಸ್ಥಿತ ರಾಶಿಯಾಧಿಪತಿ ಬುಧನಾಗಿ 6-12 ಇದೊಂದು ತುಂಬಾ ಡೇಂಜರ್. 6-12 ಬಂದಾಗ ಈ ಗುರುವಿಗೆ ಸಂಬಂಧಪಟ್ಟ ಲಗ್ನ ಮತ್ತೆ ಶರೀರ ಪ್ರಕೃತಿ ಆರೋಗ್ಯ ಮತ್ತೆ 7 ಶರೀರದ ಸಮಸ್ಥಿತಿ ಹದಗೆಡುತ್ತೆ. ಮತ್ತೆ ಮುಂದುವರೆದು ಶನಿನೂ ಕೂಡ ಉಪನಕ್ಷತ್ರಾಧಿಪತಿ ಶನಿ 2-8 ಇಲ್ಲಿ ಸಂಪೂರ್ಣವಾಗಿ ಈವನ್ ನಂಬರ್ಸ್ ಆದ್ರಿಂದ 2-6-8-12 ಆಗಿ ಬರುತ್ತೆ. 6-8-12 500 ಟೈಪ್ ಪ್ರಬಲ ದೋಷವನ್ನು ನೀಡ್ತಾನೆ ಎಂಬುದಾಗಿ ನಾವು ಹೇಳಬಹುದು. ಈಗ ಏನಾಗಿದೆ ಇದರಿಂದ? ಏಳನೇ ಭಾವಕ್ಕೆ ಸಂಬಂಧಪಟ್ಟ ಅಂಗಗಳಿಗೆ ವ್ಯತ್ಯಾಸವನ್ನುಂಟು ಮಾಡುತ್ತೆ, ಪ್ರಬಲವಾದ ರೋಗಗಳನ್ನುಂಟು ಮಾಡುತ್ತೆ, ಶರೀರಕ್ಕೂ ಕೂಡ ತೊಂದರೆಗಳನ್ನು ಕೊಡುತ್ತೆ. ಏನಾಗಿದೆ ಈ ಮಗುವಿಗೆ ಈಗ ನೋಡೋಣ ಬನ್ನಿ. ವೇಳೆ ಗುರು ಭಗವಾನ್ ಕೆಟ್ಟಾಗ ನಾವು ಈ ನೈಸರ್ಗಿಕ ಗ್ರಹ ಶುಭ ಗ್ರಹ ಟಾಪ್ 1 ಜುಪಿಟರ್ ಒಳ್ಳೆಯದು ಎಂಬುದಾಗಿ ತಿಳಿದಿರುವಂತಹ ಈ ಗುರುದೆಸೆ ಗುರುಭುಕ್ತಿಯಲ್ಲಿ ಮಗುವಿಗೆ ಕ್ಯಾನ್ಸರ್ ಬಂದಿದೆ. ಮತ್ತೆ ಈ ಅಂಗಗಳನ್ನು ಕೂಡ ತೋರಿಸುತ್ತೆ. ಇದರಲ್ಲಿ ಸ್ಪ್ಲೀನಿಗೆ ಸಂಬಂಧಪಟ್ಟಾಗಿದೆ ಅಥವಾ ಪ್ಯಾಂಕ್ರಿಯಾಸ್ ಬಂದಿರಬಹುದು. ಈ ರೀತಿ
ನಾವು ತಿಳಿಯಬಹುದು. ಅಂದರೆ ಒಂದು ನೈಸರ್ಗಿಕ ಗ್ರಹ ಗುರು ಶುಕ್ರ ಈ ಗ್ರಹಗಳು ಶುಭರು, ಮಿಕ್ಕ ಗ್ರಹಗಳು ಕೆಟ್ಟ ಫಲಗಳು ನೀಡುತ್ತೆ ಎಂಬುದು ಸಾಮಾನ್ಯ ನಿಯಮ. ವೇದಿಕ್ ಅಸ್ಟ್ರಾಲಜಿಯಲ್ಲಿ ನಾವು ಇದನ್ನ ಕೂಲಂಕುಷವಾಗಿ ತುಂಬ ಸ್ಪಷ್ಟವಾಗಿ ಹೇಳುವುದು ಕಷ್ಟ. ಆದರೆ ಈ ಕೆಪಿಯ ಮುಂದುವರಿದ ಭಾಗಗಳಾದ ಕೆಪಿ ಅಡ್ವಾನ್ಸ್ ಸ್ಟೆಲ್ಲರ್ ಅಸ್ಟ್ರಾಲಜಿ, ಕಸ್ಪಲ್ ಇಂಟರ್ಲಿಂಕ್ ಅಸ್ಟ್ರಾಲಜಿ, ನಾಡಿ ಅಸ್ಟ್ರಾಲಜಿ, 4 ಸ್ಟೆಪ್ ಥಿಯರಿ ಇವುಗಳಲ್ಲಿ ನಾವು ಹೆಚ್ಚು ಸ್ಪಷ್ಟವಾಗಿ ಇದು ಕೆಟ್ಟ ಫಲಗಳನ್ನು ನೀಡುತ್ತೆ ಅಂತ ಹೇಳಬಹುದು. ಹೀಗೆ ನಾವು ಒಂದು ಗ್ರಹ ಶುಭ ಫಲವನ್ನು ಕೊಡುತ್ತೆ ಮತ್ತೆ ಅಶುಭ ಫಲವನ್ನು ಕೂಡ ಹೇಗೆ ಕೊಡುತ್ತೆ ಎಂಬುದನ್ನು ಹೇಗೆ ನಾವು ಈ ಕೆಪಿ ಸ್ಟೆಲ್ಲರ್ ಅಸ್ಟ್ರಾಲಜಿ ಮುಖೇನ ಎಷ್ಟು ಸ್ಪಷ್ಟವಾಗಿ ತಿಳ್ಕೊಂಡ್ವಿ ನೋಡಿ. 6 12 2 6 6 1 ಓಕೆ, 6ರ ಜೊತೆ 8 ಇದ್ದರೇ ಕಾಂಪ್ಲಿಕೇಟೆಡ್, ಅದರ ಜೊತೆ 12 ಬಂದಿದೆ ಅಂದರೆ ಗುರುಗ್ರಹ ಪೂರ್ಣವಾಗಿ ಕೆಟ್ಟ ಫಲವನ್ನು ಕೊಡುತ್ತೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳಬಹುದು. ಇದೇ ರೀತಿ ಮುಂದೆ ಇನ್ನೊಂದು ಜಾತಕವನ್ನು ಅಧ್ಯಯನ ಮಾಡೋಣ. ಅದರಲ್ಲೂ ಕೂಡ ಬುಧ ದಶಾಕಾಲದಲ್ಲಿ ಅಥವಾ ಭುಕ್ತಿ ಕಾಲದಲ್ಲಿ ಅಂತರಕಾಲದಲ್ಲಿ ಹೇಗೆ ಕ್ಯಾನ್ಸರ್ ಬಂದಿದೆ ಎಂಬುದನ್ನು ಮುಂದಿನ ಒಂದು ಜಾತಕವನ್ನು ತೆಗೆದುಕೊಂಡು ಪರಿಶೀಲಿಸೋಣ. ಅಲ್ಲಿಯವರೆಗೆ ಧನ್ಯವಾದಗಳು.